ಭೂಮಿಯ ಪ್ರತಿಯೊಂದು ಚರಾಚರಗಳಲ್ಲಿಯೂ ಕೂಡ ನಾನು ಇದ್ದೇನೆ. ನಿನ್ನ ಸುತ್ತಲಿನ ಬದುಕು ಸಂಪೂರ್ಣ ಪವಾಡಗಳಿಂದಲೇ ತುಂಬಿದೆ. ಅವುಗಳನ್ನು ಕಂಡು ಖುಷಿಪಡು. ನಿನ್ನ ಕರ್ಮಕ್ಕೆ ತಕ್ಕ ಫಲವನ್ನು ನಾನು ನೀಡುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನೊಂದಿಕೊಳ್ಳಬೇಡ, ದೇವರು ಇದ್ದಾನೆ. ಆದಷ್ಟು ಬೇಗ ನಿನ್ನ ಈ ಕೆಟ್ಟ ಸಮಯ ಎನ್ನುವುದು ಬದಲಾಗುತ್ತದೆ. ತಾಳ್ಮೆಯಿಂದ ಇರು. ಕಣ್ಣೀರನ್ನು ಹಾಕಬೇಡ. ನಿನ್ನ ಕಣ್ಣೀರಿನ ಪ್ರತಿ ಹನಿಗೆ ಉತ್ತರವನ್ನು ಭಗವಂತ ಕೊಡುತ್ತಾನೆ. ಕಳೆದು ಹೋಗಿರುವಂತಹ ಒಳ್ಳೆಯ ಸಮಯ ಜೀವನದಲ್ಲಿ ನೆನಪಾಗಿ ಉಳಿಯುತ್ತದೆ. ಆದರೆ ಕಳೆದು ಹೋಗಿರುವಂತಹ ಕೆಟ್ಟ ಸಮಯ ಜೀವನದಲ್ಲಿ ಒಂದು ಪಾಠವನ್ನು ಕಲಿಸುತ್ತದೆ. ಒಂದು ಕಲ್ಲು ಒಂದು ಬಾರಿ ಮಾತ್ರ ಮಂದಿರಕ್ಕೆ ಹೋಗುತ್ತದೆ. ಹೋಗಿ ಅದು ದೈವತ್ವವನ್ನು ಪಡೆದುಕೊಳ್ಳುತ್ತದೆ. ಆದರೆ ಪ್ರತಿದಿನವೂ ಕೂಡ ಮಂದಿರಕ್ಕೆ ಹೋಗುವಂತಹ ಮನುಷ್ಯನು ಮಾತ್ರ ಕಲ್ಲಾಗಿಯೇ ಇದ್ದಾನೆ. ಇದು ವಿಪರ್ಯಾಸವಾದರೂ ಕೂಡ ಸತ್ಯವೇ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು 720 ಶ್ಲೋಕಗಳನ್ನು ಒಳಗೊಂಡಿದೆ. ಅದರಲ್ಲಿನ ಧರ್ಮಾಪದೇಶಗಳು ಮನುಷ್ಯರನ್ನ ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಲು ಸಹಾಯವಾಗಿದೆ. ಇದರಲ್ಲಿನ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಶಾಂತಿ, ನೆಮ್ಮದಿ ಹಾಗೂ ಅನನ್ಯವಾಗಿ ಬಾಳಿ ಬದುಕಬಹುದಾಗಿದೆ. ಹಾಗಾಗಿ ಜೀವನದಲ್ಲಿ ನಿಮ್ಮ ಮಕ್ಕಳಿಗೆ ಒಮ್ಮೆಯಾದರೂ ಭಗವದ್ಗೀತೆಯನ್ನು ಓದಿಸಿ. ಆಗ ಆ ಮಕ್ಕಳು ಖಂಡಿತವಾಗಿಯೂ ಅನ್ಯ ಮಾರ್ಗಗಳ ಕಡೆಗೆ ಗಮನವನ್ನು ಹರಿಸುವುದಿಲ್ಲ. ಒಬ್ಬ ಪರಿಪೂರ್ಣವಾಗಿರುವಂತಹ ಮನುಷ್ಯರನ್ನಾಗಿ ಸೃಷ್ಟಿ ಮಾಡಬಲ್ಲದು ಭಗವದ್ಗೀತೆ ಎನ್ನುವುದು. ಮನುಷ್ಯನಿಗೆ ಕೆಟ್ಟ ಸಹವಾಸ ಕಲ್ಲಿದ್ದಲು ಇದ್ದಂತೆ. ಕಲ್ಲಿದ್ದಲು ಬಿಸಿಯಾಗಿ ಇದ್ದಾಗ ಕೈಗಳನ್ನು ಸುಡುತ್ತದೆ. ತುಂಬ ತಣ್ಣಗೆ ಇದ್ದಾಗ ಕೈಗಳನ್ನು ತಂಪಾಗಿಸುತ್ತದೆ. ನೀವು ಏನಾದರೂ ಸಾಧನೆಯನ್ನು ಮಾಡಲು ಹೊರಟಿದ್ದರೆ, ಏನೇ ಕೆಲಸವನ್ನು ಮಾಡಿದರೂ ಕೂಡ ನಂಬಿಕೆಯಿಂದ ಮಾಡಿ. ಆಗ ಮಾತ್ರ ನೀವು ಯಶಸ್ಸಿನ ಹಾದಿಯಲ್ಲಿ ಮುಂದೆ ನಡೆಯುವುದಕ್ಕೆ ಸಾಧ್ಯವಾಗುವುದು. ನಿಮಗೆ ನಿಮ್ಮ ಮೇಲೆ, ನಿಮ್ಮ ಕೆಲಸದ ಮೇಲೆ, ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಲ್ಲ ಎಂದಾಗ ಯಾರೂ ಕೂಡ ಏನನ್ನು ಮಾಡುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಕರ್ಮದ ಏಟು ಎನ್ನುವುದು ತುಂಬಾ ಭಯಂಕರವಾಗಿ ಇರುತ್ತದೆ. ನಾವು ಸಂಗ್ರಹಿಸಿ ಇರುವಂತಹ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಯಾರೊಂದಿಗೂ ಕೂಡ ಮೋಸವಾಗಲಿ, ಕಪಟವಾಗಲಿ, ವಂಚನೆಯಾಗಲಿ ಮಾಡಿ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಯಾರು ಯಾವ ಕರ್ಮಗಳನ್ನು ಮಾಡುತ್ತಾರೆಯೋ ಅವರು ಅದನ್ನು ಅನುಭವಿಸುತ್ತಾರೆ. ಬದುಕು ಎನ್ನುವುದು ನಿಧಾನವಾಗಿ ಒಂದಲ್ಲ ಒಂದು ಪಾಠವನ್ನು ನಮಗೆ ಕಲಿಸುತ್ತದೆ. ನಿನ್ನ ತನವನ್ನು ಅಡವಿಟ್ಟು ಯಾರನ್ನೂ ಕೂಡ ನೀನು ಪ್ರೀತಿಸುವಂತಹ ಅಗತ್ಯವೇ ಇಲ್ಲ. ಏಕೆಂದರೆ ಇಲ್ಲಿ ಯಾರು ಯಾರಿಗಾಗಿಯೂ ಕೂಡ ಅನಿವಾರ್ಯವಲ್ಲವೇ ಅಲ್ಲ. ಸ್ವಲ್ಪ ಜನ ನಿಮ್ಮನ್ನು ಇಷ್ಟಪಡುತ್ತಾರೆ, ಇನ್ನು ಸ್ವಲ್ಪ ಜನ ಇಷ್ಟಪಟ್ಟವರಂತೆ ನಟಿಸುತ್ತಾರೆ, ಇನ್ನೂ ಸ್ವಲ್ಪ ಜನ ತಮ್ಮ ಒಂದು ಅವಶ್ಯಕತೆಗಳಿಗಾಗಿ ಬಳಸಿಕೊಳ್ಳುತ್ತಾರೆ. ಇಷ್ಟೇ ಈ ಜೀವನದಲ್ಲಿ ನಾವು ಒಬ್ಬ ಮನುಷ್ಯರಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕಾದರೆ ನಾವು ಕೆಲವೊಂದಿಷ್ಟು ಅಂಶವನ್ನು ಪಾಲಿಸಲೇಬೇಕು. ಆಗ ಮಾತ್ರ ನಮ್ಮ ಜೀವನ ಎನ್ನುವುದು ಪರಿಪೂರ್ಣವಾಗುವುದಕ್ಕೆ ಸಾಧ್ಯವಾಗುವುದು. ಅದರಲ್ಲಿ ಒಂದನೆಯದು, ನಮ್ಮನ್ನು ನಂಬಿದವರಿಗೆ ಮೋಸ ಯಾವತ್ತಿಗೂ ಕೂಡ ಮಾಡಲೇಬಾರದು. ಇನ್ನು ಎರಡನೆಯದು, ನಮ್ಮನ್ನು ಪ್ರೀತಿಸಿದವರನ್ನ ಎಂದಿಗೂ ಕೂಡ ಅರ್ಧ ದಾರಿಯಲ್ಲಿ ಕೈ ಬಿಡಲೇಬಾರದು. ಇನ್ನು ಮೂರನೆಯದು, ನಮ್ಮ ಅಗತ್ಯವಿದೆ ಎಂದು ಗೊತ್ತಾದ ಮೇಲೆಯೂ ಕೂಡ ಆ ಸ್ಥಳದಿಂದ ನಾವು ತಪ್ಪಿಸಿಕೊಂಡು ಓಡಾಡಲೇಬಾರದು. ಅದು ಎಂದಿಗೂ ಕೂಡ ಭಗವಂತ ಮೆಚ್ಚುವುದಕ್ಕೆ ಸಾಧ್ಯವೇ ಇಲ್ಲದೆ ಇರುವಂತಹ ಕೆಲಸ. ಇನ್ನು ನಾಲ್ಕನೆಯದು, ನಮಗೆ ಸಹಾಯವನ್ನು ಮಾಡಿದವರನ್ನ ಎಂದಿಗೂ ಕೂಡ ಬೆಳೆದ ಮೇಲೆ ಮರೆಯಲೇಬಾರದು. ನೀನು ಎಲ್ಲಿಯವರೆಗೆ ಭಯವನ್ನು ಪಡುತ್ತಾ ಇರುತ್ತೀಯೋ ಅಲ್ಲಿಯವರೆಗೆ ಬೇರೆಯವರು ನಿನ್ನ ಜೀವನವನ್ನು ನಿರ್ಧರಿಸುತ್ತಲೇ ಇರುತ್ತಾರೆ. ಆದ್ದರಿಂದ ನಿನ್ನ ಭಯವನ್ನು ನಿವಾರಿಸಿಕೊಂಡು ನಿರ್ಭಯವಾಗಿ ಮುಂದೆ ನಡೆಯುವುದನ್ನು ಕಲಿಯಬೇಕು. ಜೀವನದಲ್ಲಿ ನಿಮಗೆ ಎಂದಾದರೂ ಅವಕಾಶ ಸಿಕ್ಕರೆ ನೀವು ಸಾರಥಿಯಾಗಬೇಕೇ ಹೊರತು ಸ್ವಾರ್ಥಿಯಾಗುವುದಕ್ಕೆ ಅಥವಾ ಸ್ವಾರ್ಥ ರೀತಿಯ ಜೀವನವನ್ನು ನಂದೇ ನಡೆಯಬೇಕು, ನಾನೇ ದೊಡ್ಡವನು, ನಾನೇ ಅಧಿಕಾರದಲ್ಲಿ ಮೆರೆಯಬೇಕು ಎನ್ನುವಂತಹ ಸ್ವಾರ್ಥತೆ ನಿಮ್ಮಲ್ಲಿ ತುಂಬಿದ್ದಾಗ ಯಾರೂ ಕೂಡ ನಿಮ್ಮ ಜೀವನವನ್ನು ಸುಧಾರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆ ಸ್ವಾರ್ಥವೇ ನಿಮ್ಮ ಜೀವನವನ್ನು ಹಾಳು ಮಾಡಬಹುದು. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ಭಯ, ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ಕಾಲಹರಣವನ್ನು ಮಾಡಬೇಡ. ಮೇಲೊಬ್ಬ ಇರುವ ನಿನ್ನನ್ನು ಕಾಯಲು ನಿನ್ನ ಕೆಲಸವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡು. ಏನೇ ಆದರೂ ಕೂಡ ಅದು ನಿನ್ನ ಒಳಿತಿಗಾಗಿ ಎನ್ನುವುದನ್ನು ಮರೆಯಬೇಡ.
ನಿನ್ನ ಜೀವನದಲ್ಲಿ ಅನೇಕ ಬಾರಿ ಸೋಲುಗಳು ಬಂದಿರಬಹುದು, ಆದರೆ ನೀನು ಎಂದಿಗೂ ಕೂಡ ನಿನ್ನನ್ನು ಸೋಲಲು ಬಿಡಲೇಬೇಡ. ಎಷ್ಟೇ ಬಾರಿ ನೀನು ಬಿದ್ದರೂ ಕೂಡ ಮತ್ತೆ ಮತ್ತೆ ಎದ್ದು ನಿಲ್ಲು. ಮುಂದೊಂದು ದಿನ ನಿನ್ನ ಸೋಲುಗಳೇ ನಿನ್ನ ಗೆಲುವಿಗೆ ಸ್ಫೂರ್ತಿಯನ್ನ ನೀಡುತ್ತದೆ. ಕೆಲಸದ ಒತ್ತಡದ ನಡುವೆಯೂ ಕೂಡ ನಿಮ್ಮ ಆತ್ಮೀಯರಿಗಾಗಿ, ನೀವು ಪ್ರೀತಿಸುವಂತಹ ವ್ಯಕ್ತಿಗಳಿಗಾಗಿ, ನಿಮ್ಮನ್ನು ನಂಬಿದವರಿಗಾಗಿ ಸ್ವಲ್ಪ ಸಮಯವನ್ನು ಕೂಡಿಯಿಡಿ. ಇಲ್ಲವಾದರೆ ನೀವು ಬಿಡುವಾಗಿ ಇದ್ದಾಗ ಯಾರೂ ಕೂಡ ನಿಮ್ಮೊಂದಿಗೆ ಮಾತನಾಡುವುದಕ್ಕೆ ಆತ್ಮೀಯರು ಎಂದುಕೊಂಡವರೇ ಇರುವುದಿಲ್ಲ. ಕರ್ಮ ಎನ್ನುವುದು ಹೇಳುತ್ತದೆ, ಇಂದು ನೀನು ಏನನ್ನ ಮಾಡುತ್ತಾ ಇರುತ್ತೀಯೋ, ಏನನ್ನ ಕೊಡುತ್ತಾ ಇರುತ್ತೀಯೋ, ಅದನ್ನೇ ಮುಂದೆ ಒಂದು ದಿನ ನೀನು ಅದನ್ನೇ ಹಿಂಪಡೆಯುತ್ತೀಯ. ಸಂಪತ್ತು ಎಷ್ಟೇ ಇದ್ದರೂ ಕೂಡ ಸರಳತೆ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗೌರವವನ್ನು ತಂದುಕೊಡುತ್ತದೆ. ಏಕೆಂದರೆ ಸಂಪತ್ತಿಗೆ ಬೆಲೆಯನ್ನ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆಯನ್ನ ಕಟ್ಟುವುದಕ್ಕೆ ಅಸಾಧ್ಯ. ಎಲ್ಲರಿಗೂ ಅವರವರ ಸ್ವಾರ್ಥ ಮಾತ್ರ ಮುಖ್ಯವಾಗುತ್ತದೆ. ಬೇರೆಯವರ ಇಷ್ಟ ಕಷ್ಟಗಳು ಯಾರಿಗೂ ಕೂಡ ಬೇಡವೇ ಬೇಡ. ಹಾಗೇನೆ ಕೆಲವು ಸಂಬಂಧಗಳು ಜೋಡಿಸುತ್ತಾ ಹೋದಂತೆ ಒಡೆಯುತ್ತಾ ಹೋಗುತ್ತದೆ. ಆಗಿ ಹೋಗಿರುವುದನ್ನು ಸರಿಪಡಿಸುವುದಕ್ಕೆ ಎಂದಿಗೂ ಕೂಡ ಸಾಧ್ಯವೇ ಇಲ್ಲ. ಅದರ ಸಲುವಾಗಿ ನೀನು ಪ್ರಯತ್ನವನ್ನು ಕೂಡ ಪಡಬೇಡ, ಅದು ಎಂದಿಗೂ ಕೂಡ ಅಸಾಧ್ಯ. ಮುಂದೆ ಆಗಬೇಕಾಗಿರುವುದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಪ್ರಯತ್ನವನ್ನು ಪಡು, ಅದು ಖಂಡಿತವಾಗಿಯೂ ಹಾಗೆ ಆಗುತ್ತದೆ. ನೀನು ವ್ಯರ್ಥವಾಗಿ ಕಳೆಯುವಂತಹ ಪ್ರತಿಯೊಂದು ಸಮಯವೂ ಕೂಡ ಭವಿಷ್ಯದಲ್ಲಿ ನಿಮ್ಮನ್ನು ನಿಮ್ಮ ಗುರಿಯಿಂದ ದೂರ ಮಾಡುತ್ತದೆ. ಹಾಗಾಗಿ ವ್ಯರ್ಥವಾಗಿ ಸಮಯವನ್ನು ಕಳೆಯಬೇಡಿ, ಎಲ್ಲ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಿ. ಗಡಿಯಾರ ನಮ್ಮದಾಗಿ ಇದ್ದರೂ ಕೂಡ ಸಮಯ ಎಂದಿಗೂ ಕೂಡ ನಮ್ಮದಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಜೀವನದಲ್ಲಿ ಎಲ್ಲರೂ ನಮ್ಮವರಂತೆ ಕಂಡರೂ ಕೂಡ ಇಲ್ಲಿ ಯಾರೂ ಕೂಡ ನಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಕೊಟ್ಟ ಮಾತಿಗೆ ಬದ್ಧರಾಗಿರಿ, ಆದರೆ ಕಣ್ಣೆದುರು ತಪ್ಪು ನಡೆಯುವಾಗ ಅದರ ವಿರುದ್ಧ ಪ್ರತಿಧ್ವನಿಸಿ. ಏಕೆಂದರೆ ಪ್ರತಿಜ್ಞೆಗಿಂತ ತಪ್ಪು ನಡೆಯದಂತೆ ನೋಡಿಕೊಳ್ಳುವುದೇ ನಿಜವಾದ ಧರ್ಮ. ಧರ್ಮಕ್ಕಿಂತ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು ಯಾವುದು ಕೂಡ ಇಲ್ಲ. ಒಬ್ಬ ವ್ಯಕ್ತಿಗೆ ನಿಮ್ಮ ಮೇಲೆ ನಂಬಿಕೆ, ವಿಶ್ವಾಸ, ಕರುಣೆ, ಪ್ರೀತಿ ಬಂದಿದೆ ಅಂದರೆ ಅದು ಹಣ, ಆಸ್ತಿ, ಅಂತಸ್ತು, ಸೌಂದರ್ಯದಿಂದ ಬರುವುದಿಲ್ಲ. ನಿಮ್ಮ ಮಾತಿನಿಂದ, ನಿಮ್ಮ ಗುಣದಿಂದ, ನಿಮ್ಮ ನಡವಳಿಕೆಯಿಂದ, ನಿಮ್ಮ ಒಂದು ಸಂಸ್ಕಾರದಿಂದ ಮಾತ್ರ ಬಂದಿರುತ್ತದೆ. ಒಳ್ಳೆಯವರ ಶಾಪ ಎಂದಿಗೂ ಕೂಡ ಒಳ್ಳೆಯದಲ್ಲ. ಕೆಟ್ಟವರು ಕೆಟ್ಟದ್ದನ್ನು ಮಾಡುವುದಕ್ಕೆ ಶುರು ಮಾಡಿದರೆ ಬರೀ ಕೆಟ್ಟದ್ದೇ ಆಗಬಹುದು ಅಷ್ಟೇ. ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡುವುದಕ್ಕೆ ಶುರು ಮಾಡಿದರೆ ಅದು ಭಯಂಕರವಾಗಿ ಇರುತ್ತದೆ. ಒಳ್ಳೆಯವರಿಗೆ ಆಗಿರುವಂತಹ ಮೋಸಕ್ಕೆ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನೇ ಸಮಯ ಬಂದಾಗ ಉತ್ತರವನ್ನು ಕೊಡುತ್ತಾನೆ. ನೀನು ಕಾದು ನೋಡಬೇಕು ಅಷ್ಟೇ. ಕೆಟ್ಟ ಜನ ಯಾವಾಗಲೂ ಕೂಡ ನೀನು ಸೋಲಲೇಬೇಕು ಎಂದು ಕಾಯುತ್ತಾ ಇರುತ್ತಾರೆ. ಆದರೆ ನೀನು ಸೋಲಿನಲ್ಲಿಯೂ ಕೂಡ ನಗುವುದನ್ನು ಕಲಿತು ಬಿಡು, ಆಗ ಅವರೇ ನಿನ್ನ ಕಣ್ಣೆದುರು ಸೋಲುತ್ತಾರೆ. ಇನ್ನೊಬ್ಬರಿಗೆ ಕೆಸರು ಎರಚಲು ಹೋದರೆ ಮೊದಲು ನಿನ್ನ ಕೈಗೆ ಕೆಸರಾಗುವುದು. ಅದೇ ಇನ್ನೊಬ್ಬರಿಗೆ ಗಂಧವನ್ನು ಹಚ್ಚಲು ಹೋದರೆ ಮೊದಲು ನಿನ್ನ ಕೈ ಗಂಧವಾಗುವುದು. ಕೆಸರನ್ನು ಎರಚುತ್ತೀಯೋ ಗಂಧವನ್ನು ಹಚ್ಚುತ್ತೀಯೋ ನಿಮಗೆ ಬಿಟ್ಟಿದ್ದು. ಜೀವನದಲ್ಲಿ ಯಾವತ್ತಾದರೂ ಕೂಡ ಸೋತೆನೆಂದು ಅನಿಸಿದ್ದಲ್ಲಿ, ಯಾವ ಮಾರ್ಗವೂ ಕೂಡ ಜೀವನದಲ್ಲಿ ಕಾಣುತ್ತಿಲ್ಲವೆಂದು ಕಂಗಾಲಾಗಿ ಹೋದಲ್ಲಿ ಅವಶ್ಯಕವಾಗಿ ಭಗವದ್ಗೀತೆಗೆ ಶರಣಾಗಿ. ಅಲ್ಲೊಂದು ಬೆಳಕು ಎನ್ನುವುದು ಖಂಡಿತವಾಗಿಯೂ ಕಾಣುತ್ತದೆ. ಜೀವನದಲ್ಲಿ ಯಾರ ಜೊತೆಗೆ ಇರುತ್ತಾರೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾವು ಮಾಡಿರುವಂತಹ ಪಾಪ ಪುಣ್ಯ ನಮ್ಮನ್ನು ಹಿಂಬಾಲಿಸುತ್ತದೆ, ಅದು ಎಂದಿಗೂ ಕೂಡ ಬಿಡುವುದಿಲ್ಲ. ಹಾಗಾಗಿ ಮಾಡುವಂತಹ ಕೆಲಸ ಕಾರ್ಯಗಳ ಮೇಲೆ ಗಮನ ಎನ್ನುವುದು ಇರಬೇಕು. ಮಳೆಯಿಂದ ಕೊಚ್ಚಿ ಹೋಗಿರುವಂತಹ ಇರುವೆಗಳನ್ನು ಮೀನು ತಿನ್ನುತ್ತದೆ. ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದಿರುವಂತಹ ಮೀನುಗಳನ್ನು ಇರುವೆ ತಿನ್ನುತ್ತದೆ. ಹೀಗೆ ಎಲ್ಲರಿಗೂ ಕೂಡ ಸಮಯ ಬಂದೇ ಬರುತ್ತದೆ, ಕಾದು ನೋಡಬೇಕು ಅಷ್ಟೇ. ಇಷ್ಟು ಓದಿದ್ದೇನೆ, ಅಷ್ಟು ಪದವಿಯನ್ನು ಪಡೆದಿದ್ದೇನೆ ಎನ್ನುವುದು ಮುಖ್ಯ ಅಲ್ಲವೇ ಅಲ್ಲ. ನಿಜವಾದ ಶಿಕ್ಷಣ ಅಂದರೆ ಬೇರೆಯವರೊಂದಿಗೆ ನಮ್ಮ ಮಾತು, ನಮ್ಮ ಸಂಸ್ಕಾರ ಮತ್ತು ನಮ್ಮ ನಡವಳಿಕೆ, ಇವುಗಳೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ಹಾಗಾಗಿ ನಮ್ಮ ಸಂಸ್ಕಾರದ ಮೇಲೆಯಾಗಲಿ, ನಾವು ನಡೆದುಕೊಳ್ಳುವಂತಹ ರೀತಿ ನೀತಿಗಳ ಮೇಲೆಯಾಗಲಿ ಎಚ್ಚರಿಕೆ ಎನ್ನುವುದು ಇರಬೇಕಾಗುತ್ತದೆ. ಪ್ರಯತ್ನ ಎನ್ನುವುದು ಬೀಜದ ಹಾಗೆ, ಬಿತ್ತುತ್ತಲೇ ಇರಿ. ಚಿಗುರೊಡೆದು ಮರವಾಗಿ, ಇಲ್ಲವಾದರೆ ಮಣ್ಣಿಗೆ ಗೊಬ್ಬರವಾಗಲಿ. ದೇವರು ನಮಗೆ ಕೊಟ್ಟಿರುವುದು ಎರಡೇ ಆಯ್ಕೆ,
ಒಂದು ಕೊಟ್ಟು ಹೋಗಬೇಕು, ಇನ್ನೊಂದು ಬಿಟ್ಟು ಹೋಗಬೇಕು. ಕಾಲಕ್ಕೆ ಕೊಂಚ ಕಾಲಾವಕಾಶವನ್ನು ಕೊಡು. ನಿನ್ನ ಕೆಟ್ಟ ಕಾಲವನ್ನು ಬದಲಾಯಿಸುವಂತಹ ಶಕ್ತಿ ಕಾಲಕ್ಕೆ ಇದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನನಗೆ ಯಾರು ಕೆಟ್ಟದ್ದು ಮಾಡುತ್ತಾರೆಯೋ ಅದು ಅವರ ಕರ್ಮ. ನಾನು ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡದೇ ಇರುವುದು ನನ್ನ ಧರ್ಮ. ಈ ರೀತಿಯ ಜೀವನವನ್ನು ನೀವು ಅಳವಡಿಸಿಕೊಳ್ಳಬೇಕು. ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ನೋವು ಪಾಠವನ್ನು ಕಲಿಸಿದರೆ ಪ್ರತಿಯೊಂದು ಪಾಠವೂ ಕೂಡ ವ್ಯಕ್ತಿಯ ಜೀವನವನ್ನೇ ಬದಲಿಸುತ್ತದೆ. ದ್ವೇಷ ಎನ್ನುವುದು ನಮ್ಮ ಹೆಗಲೇರಿದ ಭಾರದ ಚೀಲದಂತೆ. ನೀವು ದ್ವೇಷ ಮುಂದುವರಿಸಿದ್ದಷ್ಟು ಆ ಚೀಲ ಹೆಗಲ ಮೇಲೆಯೇ ಇರುತ್ತದೆ. ಹೀಗೆ ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷಗಳ ಕಾಲ ಆ ಭಾರವನ್ನು ಹೊತ್ತೆ ತಿರುಗುತ್ತೀರಿ? ಅದನ್ನು ಕೆಳಗಿಳಿಸಿ. ಮಿತೃತ್ವದ ಕೈ ಚಾಚಿಬಿಡಿ. ಆಗ ಬದುಕಿನ ಬೆಟ್ಟ ಸುಲಭವಾಗಿ ಏರಬಹುದು. ಜೀವನ ಅನ್ನುವುದು ಪೈಪೋಟಿ ಅಲ್ಲವೇ ಅಲ್ಲ. ನಮ್ಮ ಬದುಕನ್ನು ನಾವೇ ಅನುಭವಿಸುತ್ತಾ ಖುಷಿ ಪಡಬೇಕೇ ವಿನಃ ಇನ್ನೊಬ್ಬರಿಗೆ ಹೋಲಿಸಿಕೊಂಡು ಇರುವ ಸುಖವನ್ನು ಕಳೆದುಕೊಳ್ಳಬಾರದು. ಅನುಮಾನ ತಪ್ಪಾಗಬಹುದು, ಆದರೆ ಅನುಭವ ಎನ್ನುವುದು ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅನುಮಾನ ಮನಸ್ಸಿನ ಕಲ್ಪನೆಯಾದರೆ ಅನುಭವ ಎನ್ನುವುದು ವ್ಯಕ್ತಿಯ ಜೀವನದ ಸತ್ಯ ಘಟನೆಗಳಾಗಿರುತ್ತವೆ. ಪ್ರಪಂಚದಲ್ಲಿ ಸುಳ್ಳು ಎನ್ನುವುದು ಸುಲಭವಾಗಿ ಮಾರಾಟವಾಗುತ್ತದೆ. ಏಕೆಂದರೆ ಸತ್ಯವನ್ನು ಹೇಳುವಂತಹ ಯೋಗ್ಯತೆ ಯಾರಿಗೂ ಕೂಡ ಇರುವುದಿಲ್ಲ. ಬಾಳಿಗೊಂದು ಬಂಗಾರದ ಮಾತು. ಚಾಡಿ ಹೇಳಿ ಒಬ್ಬರಿಂದ ಒಬ್ಬರಿಗೆ ಕಲಹಗಳನ್ನು ತಂದು ಒಡ್ಡುವವನು ಬೇರೆ ಪಾಪ ಕರ್ಮಗಳನ್ನು ಮಾಡಬೇಕಾಗಿಲ್ಲ. ಅದೇ ಅವನ ಜೀವನವನ್ನು ಸರ್ವನಾಶ ಮಾಡುತ್ತದೆ. ದೇವರು ನಮಗೆ ವರವನ್ನು ಕೊಡುವುದಿಲ್ಲ, ಶಾಪವನ್ನು ಕೂಡ ಕೊಡುವುದಿಲ್ಲ. ಅವಕಾಶಗಳನ್ನು ಮಾತ್ರ ಖಂಡಿತವಾಗಿಯೂ ಕೊಡುತ್ತಾನೆ. ಅವುಗಳನ್ನು ವರವನ್ನಾಗಿಯೋ ಅಥವಾ ಶಾಪವನ್ನಾಗಿಯೋ ಪರಿವರ್ತಿಸಿಕೊಳ್ಳಬೇಕಾಗಿರುವುದು ನಮ್ಮ ಕೈಯಲ್ಲಿ ಇದೆ. ನಾನು ಚೆನ್ನಾಗಿದ್ದೇನೆ ಎಂದು ನಾವು ಎಲ್ಲರ ಹತ್ತಿರವೂ ಕೂಡ ಹೇಳಬಹುದು, ಆದರೆ ನಾನು ಕಷ್ಟದಲ್ಲಿ ಇದ್ದೇನೆ ಎಂದು ಹೇಳಲು ನಮ್ಮ ಹೃದಯಕ್ಕೆ ತುಂಬಾನೇ ಹತ್ತಿರವಾಗಿ ಇರುವಂಥವರನ್ನೇ ಹುಡುಕುತ್ತೇವೆ. ತಪ್ಪುಗಳಿಂದ ಕಲಿಯುವುದು ಎಷ್ಟು ಮುಖ್ಯವೋ ಅದೇ ತಪ್ಪಿನಿಂದ ಎದುರಾಗಿ ಇರುವಂತಹ ಕಹಿ ಘಟನೆಗಳನ್ನು ಕೂಡ ಮರೆತು ಬಿಡುವುದು ಅಷ್ಟೇ ಮುಖ್ಯ. ಬದುಕು ಎನ್ನುವುದು ಬದಲಾಗಬೇಕು, ಅಂದರೆ ಮನಸ್ಥಿತಿ ಬದಲಾಗಬೇಕು. ಮನಸ್ಥಿತಿ ಎನ್ನುವುದು ಬದಲಾಗಬೇಕು ಅಂದರೆ ಪರಿಸ್ಥಿತಿಯು ಕೂಡ ಬದಲಾಗಲೇಬೇಕು. ಪರಿಸ್ಥಿತಿ ಬದಲಾಗಲೇಬೇಕು ಅಂದರೆ ಕಾಲ ಬದಲಾಗಲೇಬೇಕು. ಕಾಲವು ಕೂಡ ಬದಲಾಗಬೇಕು ಅಂದರೆ ಎಲ್ಲವನ್ನ ಎದುರಿಸಿ ಸಹಿಸಿಕೊಳ್ಳುವಂತಹ ತಾಳ್ಮೆ ಇರಬೇಕು. ತಾಳ್ಮೆ ಮೈಗೂಡಬೇಕಾದರೆ ಪರಮಾತ್ಮನ ಮೇಲೆ ಇರುವಂತಹ ನಂಬಿಕೆ ಎನ್ನುವುದು ಗಟ್ಟಿಯಾಗಿ ಇರಬೇಕು. ಆ ಪರಮಾತ್ಮ ಇದ್ದಾನೆ ನಮ್ಮೊಟ್ಟಿಗೆ, ಏನೇ ಬಂದರೂ ಕೂಡ ಅವನು ಪರಿಹರಿಸುತ್ತಾನೆ ಎನ್ನುವಂತಹ ಆತ್ಮವಿಶ್ವಾಸ ಇದ್ದಾಗ ಎಲ್ಲವೂ ಕೂಡ ನೆರವೇರುತ್ತವೆ. ಅವಕಾಶಗಳನ್ನು ಪಡೆಯುವವನಿಗೆ ಅದೃಷ್ಟವಂತ ಎನ್ನುತ್ತಾರೆ, ಆದರೆ ಅವಕಾಶಗಳನ್ನು ರೂಪಿಸಿಕೊಳ್ಳುವವನಿಗೆ ಬುದ್ಧಿವಂತ ಎನ್ನುತ್ತಾರೆ. ಜೀವನದಲ್ಲಿ ಶಾಂತವಾಗಿ ಇರಲು 2 ಉಪಾಯಗಳು. ಮರೆಯಲು ಆಗದೇ ಇರುವಂತಹ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ. ಕ್ಷಮಿಸಲು ಸಾಧ್ಯವಾಗದೇ ಇರುವಂತಹ ವ್ಯಕ್ತಿಗಳನ್ನು ಮರೆತು ಬಿಡಿ. ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಉದಾರಿಯಾಗಬೇಕು ನಿಜ, ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಿ ಇರಬಾರದು. ಸಾಧಿಸುವ ಮುನ್ನ ಎಲ್ಲರೂ ಕೂಡ ಹಾಸ್ಯವಾಗಿ ನೋಡುತ್ತಾರೆ, ಆದರೆ ನಾವು ಜೀವನದಲ್ಲಿ ಸಾಧಿಸಿ ತೋರಿಸಿದ ಮೇಲೆ ಯಾರು ನಮ್ಮನ್ನ ಹಾಸ್ಯವಾಗಿ ನೋಡಿದ್ದರೋ ಅವರೇ ನಮ್ಮನ್ನ ಕರೆದು ವಿಶೇಷವಾಗಿ ನೋಡುತ್ತಾರೆ. ಆದ್ದರಿಂದ ನೀವು ಅಂದುಕೊಂಡಿದ್ದೀರೋ ಅದನ್ನು ಅರ್ಧದಲ್ಲಿ ಎಂದಿಗೂ ಕೂಡ ಕೈಬಿಡಬೇಡಿ. ಜೀವನದಲ್ಲಿ ಪಾಲಿಸಬೇಕಾಗಿರುವಂತಹ 3 ಮಂತ್ರಗಳು. ಸಂತೋಷದಲ್ಲಿ ಮಾತು ಕೊಡಲೇಬೇಡಿ, ಕೋಪದಲ್ಲಿ ಉತ್ತರವನ್ನು ಕೊಡಲೇಬೇಡಿ, ದುಃಖದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಡಿ. ನಾನು ಬಯಸಿದ್ದು ಸಿಗಲಿಲ್ಲ, ಬರೀ ಮೋಸವೇ ಆಗುತ್ತಿದೆ. ನನ್ನ ಬಾಳಿನಲ್ಲಿ ಯಾರ ಶಾಪದ ರೂಪ ನಾನು, ಯಾರ ಶಾಪದ ಜನ್ಮ ನನ್ನದು. ದೇವರೇ, ಎಲ್ಲ ನೋವು ಮೋಸ ನನಗೆ ಏಕೆ ಆಗುತ್ತಿದೆ? ಭಗವಂತ, ಇನ್ನೊಂದ ಕಣ್ಣೀರಿನ ಶಾಪ ಎನ್ನುವುದು ಕಾಣುತ್ತಿಲ್ಲವೇ? ಇನ್ನು ಎಷ್ಟು ನೋವು ತಿನ್ನಬೇಕು? ಈ ನೊಂದ ಜೀವ ಬದುಕುವಂತಹ ಧೈರ್ಯ, ಆಸಕ್ತಿ ಇಲ್ಲ ಭಗವಂತ ಎಂದು ಚಿಂತೆಗೆ ಒಳಗಾಗಬೇಡಿ. ಖಂಡಿತವಾಗಿಯೂ ಭಗವಂತ ಇದ್ದೇ ಇದ್ದಾನೆ. ಯಾರ ಕಣ್ಣೀರಿನ ಶಾಪ ಎನ್ನುವುದು, ಯಾರು ನಿಮ್ಮ ಕಣ್ಣೀರಿಗೆ ಕಾರಣರಾಗಿದ್ದಾರೆಯೋ ಅವರಿಗೆ ಕಾಲ ಬಂದಾಗ ತಟ್ಟೆ ತಟ್ಟುತ್ತದೆ. ಕಂಬಳಿಯ ಹುಳು ಅಂದರೆ ಯಾರಿಗೆ ಇಷ್ಟ ಆಗಲ್ಲ.
ಆದರೆ ಕಂಬಳಿಯ ಹುಳು ಚಿಟ್ಟೆ ಆದಾಗ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ. ಹಾಗೆಯೇ ಜೀವನವೂ ಕೂಡ. ನೀನು ಚೆನ್ನಾಗಿದ್ದರೆ ಮಾತ್ರ ಜನ ನಿನ್ನ ಹತ್ತಿರ ಬರುತ್ತಾರೆ. ಏನಾದರೂ ಬದಲಾಯಿಸಬೇಕು ಅಂದರೆ ನಿನ್ನನ್ನು ನೀನು ಬದಲಾಯಿಸಿಕೋ. ಮಾತನಾಡಿ ಕೆಟ್ಟವರು ಅನಿಸಿಕೊಳ್ಳುವುದಕ್ಕಿಂತ ಮೌನವಾಗಿ ಇದ್ದು ಅರ್ಥವಾಗದೆ ಉಳಿದು ಬಿಡುವುದೇ ಒಳ್ಳೆಯದು. ಗೌರವ ಕೊಟ್ಟು ಮಾತನಾಡುತ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಅವರನ್ನು ಹೇಡಿಗಳು ಎಂದು ತಿಳಿದುಕೊಳ್ಳುವುದು ಮೂರ್ಖತನದ ಲಕ್ಷಣ. ಕೆಟ್ಟವರು ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು. ಒಳ್ಳೆಯವರ ಮೌನದ ಹಿಂದೆ ಮಹಾವಿನಾಶವೇ ಕಾದಿರುತ್ತದೆ ಎನ್ನುವುದನ್ನು ಮರೆಯಬಾರದು. ಅಂತ್ಯಕಾಲದಲ್ಲಿ ಶರೀರವನ್ನು ಬಿಡುವಾಗ ಯಾವ ವಸ್ತುವನ್ನು ಕುರಿತು ಚಿಂತಿಸುತ್ತಾನೆಯೋ ವ್ಯಕ್ತಿ ಆ ಚಿಂತನ ಬಲದಿಂದ ಅದೇ ಗತಿಯನ್ನು ಪಡೆದುಕೊಳ್ಳುತ್ತಾನೆ. ನೀನು ಯಾವುದೇ ಸೇಡನ್ನು ತೀರಿಸಿಕೊಳ್ಳುವಂತಹ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದೆ ಇಟ್ಟು ಕಾದು ನೋಡು ಸಾಕು. ನಿನ್ನನ್ನು ಈ ರೀತಿಯಾಗಿ ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣವಾಗಿ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುವಂತಹ ದಿನವೂ ಕೂಡ ಬಂದೇ ಬರುತ್ತದೆ. ನೀನು ಅದೃಷ್ಟಶಾಲಿಯಾಗಿದ್ದರೆ ಇದನ್ನೆಲ್ಲವನ್ನು ಕೂಡ ನೀನು ನಿನ್ನ ಕಣ್ಣಾರೆಯೇ ನೋಡುತ್ತೀಯ. ಪೂರ್ತಿ ವಿಷಯ ತಿಳಿಯದೆಯೇ ಯಾರ ಬಗ್ಗೆಯೂ ಕೂಡ ಕೇವಲವಾಗಿ ಮಾತನಾಡಬೇಡಿ. ಏಕೆಂದರೆ ಅವರ ಪರಿಸ್ಥಿತಿ ಮತ್ತು ಸಂದರ್ಭ ಅವರಿಗೆ ಮಾತ್ರ ತಿಳಿದಿರುತ್ತದೆ. ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಶೆಗಳು, ತಿರಸ್ಕಾರಗಳು ಇವುಗಳು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯೂ ಕೂಡ ಈ ಒಂದು ಅವಮಾನಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಒಮ್ಮೆ ಯೋಚಿಸಿ ನೋಡಿ. ಜೊತೆಗೆ ಇದ್ದವರು ಬದಲಾಗುತ್ತಾ ಇದ್ದಾರೆ ಎಂದು ಬೇಸರವನ್ನ ಆಗುವುದಕ್ಕೆ ಹೋಗಲೇಬೇಡ. ಬದಲಾಗುವವರು ಬದಲಾಗಲಿ ಬಿಡಿ. ಜನರು ಬಣ್ಣವನ್ನ ಬದಲಾಯಿಸಿದರೆ ಆ ದೇವರು ಶ್ರೀಕೃಷ್ಣ ಪರಮಾತ್ಮನು ಸಮಯವನ್ನೇ ಬದಲಾಯಿಸುತ್ತಾನೆ. ಒಬ್ಬರ ಮನೆ ಅಥವಾ ಮನಸ್ಸೇ ಆಗಲಿ, ಅಲ್ಲಿ ನಿಮಗೆ ಬೆಲೆ ಎಷ್ಟಿದೆ ಎಂದು ಮೊದಲು ತಿಳಿದುಕೊಳ್ಳಿ. ಏಕೆಂದರೆ ಎಲ್ಲಿ ನಿಮ್ಮ ಬೆಲೆ ಕಡಿಮೆಯಾಗುತ್ತಾ ಹೋಗುತ್ತದೆಯೋ ಅಲ್ಲಿಯೇ ತಿಳಿದುಕೊಳ್ಳಿ, ನಿಮಗೆ ಅಲ್ಲಿ ಯಾವುದೇ ರೀತಿಯ ಗೌರವ ಎನ್ನುವುದು ದೊರಕುವುದಿಲ್ಲ. ಕೇವಲ ನಿಮ್ಮನ್ನು ಕಡೆಗಣಿಸುವಂತಹ ಮನಸ್ಥಿತಿ ಮಾತ್ರ ತುಂಬಿ ಹೋಗಿರುತ್ತದೆ. ಅದಕ್ಕೆ ಬೆಲೆಯಿಲ್ಲದ ಜಾಗದಲ್ಲಿ ನೀವು ಎಂದಿಗೂ ಕೂಡ ಹೋಗಬೇಡಿ. ಅದು ಒಬ್ಬರ ಮನಸ್ಸೇ ಆಗಲಿ, ಒಬ್ಬರ ಮನೆಯೇ ಆಗಲಿ. ಜೀವನದಲ್ಲಿ ಏನೇ ಬಂದರೂ ಕೂಡ ಸಮಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ಕಲಿತುಕೊಳ್ಳಿ. ಆಗುವುದೆಲ್ಲ ಒಳ್ಳೆಯದೇ ಆಗಲಿ. ದೇವರು ಯಾರನ್ನೂ ಕೂಡ ಹರಿಸಬೇಕೆಂದು ತೀರ್ಮಾನಿಸುತ್ತಾನೆಯೋ ಅವರನ್ನು ಜೀವನದಲ್ಲಿ ಅತ್ಯಂತ ಕಠಿಣವಾಗಿರುವಂತಹ ಪರೀಕ್ಷೆಗಳಿಗೆ ಒಳಪಡಿಸುತ್ತಾನೆ. ಧೈರ್ಯಶಾಲಿಯಾಗಿ ಇರಿ. ಬರುವಂತಹ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿಯಿರಿ. ನಿಮಗೆ ಗೌರವ ಇಲ್ಲದೆ ಇರುವಂತಹ ಜಾಗದಲ್ಲಿ ಕೋಟಿ ಹಣ ಕೊಟ್ಟರೂ ಕೂಡ ಹೋಗಬೇಡಿ. ಹಾಗೆಯೇ ನಿಮಗೆ ಮರ್ಯಾದೆಯನ್ನು ಕೊಡದವರಿಗೆ ಕೋಟಿ ಹಣ ಭಿಕ್ಷೆ ನೀಡುವಷ್ಟು ಎತ್ತರವಾಗಿರುವಂತಹ ಸ್ಥಾನಕ್ಕೆ ಏರಿ. ಆಸೆ ನಮ್ಮದಾದರೂ ಕೂಡ ಆಯಸ್ಸು ಎನ್ನುವುದು ದೇವರದ್ದು. ಕೊಟ್ಟಾಗ ಸ್ವೀಕರಿಸಬೇಕು, ಕಿತ್ತುಕೊಂಡಾಗ ಯಾರಿಗೂ ಕೂಡ ಹೇಳದೆ ಹೊರಟು ಹೋಗಬೇಕು. ಈ ಭೂಮಿಯ ಋಣ ಮುಗಿದಿಲ್ಲ ಅಂದಾದರೆ ಎಂತಹ ರೋಗ ಬಂದರೂ ಕೂಡ ನಮಗೆ ಏನೂ ಆಗುವುದಿಲ್ಲ. ಋಣ ಮುಗಿಯಿತು ಅಂದರೆ ನಮ್ಮ ಹತ್ತಿರಕ್ಕೆ ಹಣ ರಾಶಿಯೇ ಸುರಿದರೂ ಕೂಡ ನಾವು ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ನೀವು ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಕ್ಷಣ ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.